ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್. ಪ್ರತಿ ದಿವಸ ಈ 11ನೇ ಗಂಟೆ ಈ ಸೆಷನಿಂದ ಎಷ್ಟೋ ಜನ ರೆಗ್ಯುಲರ್ ಆಗಿ ಇನ್ಸ್ಪೈರ್ ಆಗಿ ಧ್ಯಾನ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆ ಒಬ್ಬರು ಸೌಂಡ್ ಹೀಲಿಂಗ್ಗೆ ಬಂದರು. ಅವರನ್ನು ಕೇಳಿದ್ನಿ, ಯಾರು ಹೇಳ್ಕೊಟ್ರು ನಿಮಗೆ ಧ್ಯಾನ ಅಂದರೆ 4 ತಿಂಗಳ ಮುಂಚೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಈ 11 ಗಂಟೆ ಸೆಷನ್ ಜಾಯ್ನ್ ಆಗಿದ್ದೀನಿ ಸರ್, ಅದರಿಂದ ನಾನು ಧ್ಯಾನ ಕಲ್ತಿದ್ದೀನಿ ಅಂತ ಹೇಳಿ ಬಂತು. ಬರೀ ಧ್ಯಾನ ಗೊತ್ತಿರೋರಿಗೆ ರೆಗ್ಯುಲರ್ ಸೆಷನ್ಸ್ ಮಾತ್ರ ಅಲ್ಲ, ಹೊಸೊಬ್ಬರನ್ನು ಇದರಲ್ಲಿ ಎಷ್ಟೋ ಜನ ಬಂದು ಧ್ಯಾನವನ್ನು ಕಲಿತಾ ಇದ್ದಾರೆ. ಅದು ತುಂಬ ಖುಷಿ ವಿಚಾರ. ಇವತ್ತು ಸೆಷನ್ 600 ಡೇಸು ನಾವು ಕನ್ಸಿಸ್ಟೆಂಟ್ ಆಗಿ ಈ ಸೆಷನನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗ ಈಜಿಪ್ಟ್ ಯಜ್ಞ ಮತ್ತು ಹಾಸನ ಯಜ್ಞ 2 ಆದಮೇಲೆ ಮತ್ತೆ ನಾನು ಇವಾಗಿಂದ ಈ ಅಪಾಯಿಂಟ್ಮೆಂಟ್ಸು ಜನನ ಮೀಟ್ ಮಾಡೋದು ಶುರು ಮಾಡಿದ್ದೀನಿ. ನನ್ನನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನು ಬದಲಾವಣೆ ಬಂದಿದೆ ನನ್ನೊಳಗೆ, ಯಾವ ವಿಷಯದಲ್ಲಿ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅಂದರೆ, ನೋಡಿದರೆ ನನಗೆ ಎಷ್ಟು ಥರ್ಡ್ ಐ ಪವರ್ ಮುಂಚೆ ಇತ್ತೋ ಅದು ಡಬಲ್ ಟ್ರಿಪಲ್ ಆಯಿತು. ಎರಡನೇದು, ನನಗೆ ಎಷ್ಟು ಕ್ಲಾರಿಟಿ ಇತ್ತೋ ಅದನ್ನು ಡಬಲ್ ಟ್ರಿಪಲ್ ಆಯಿತು. ಎಷ್ಟು ಸಹನೆ ಇದೆಯೋ ಅದನ್ನು ಡಬಲ್ ಟ್ರಿಪಲ್ ಆಗಿದೆ. ಪರಿವರ್ತನೆ ಅನ್ನೋದು ಪ್ರತಿ ಲೆವೆಲಲ್ಲಿ ಪ್ರತಿಯೊಬ್ಬರು ಬೇಕು, ಕಾನ್ಸ್ಟೆಂಟ್. ಅದು ನಮ್ಮ ಸ್ಟೇಟನ್ನು ನಾವು ಒಂದು ಸ್ಟೆಪ್ಪು ಅಜ್ಜೆ ಇಟ್ಕೊಂಡೇ ಹೋಗ್ಬೇಕು. ಯಾವಾಗಲೂ ಕೆಳಗೆ ಬರಬಾರ್ದು, ಸ್ಟ್ಯಾಗ್ನೆಂಟು ಆಗಬಾರ್ದು. ಈಗ ಒಬ್ಬರು ಬಂದರು, 4 ತಿಂಗಳಿಂದ ಧ್ಯಾನ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. 3 ಕಾಸು ಕುತ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಶರೀರ ಸಹಕರಿಸ್ತಾ ಇಲ್ಲ. ಅವಾಗವಾಗ ಗ್ಯಾಪ್ ಬರ್ತಾ ಇದೆ. ಅವಾಗವಾಗ ಬರೀ 1 ಅವರ್ 1.5 ಅವರ್ಗೆ ಧ್ಯಾನ ಕಂಪ್ಲೀಟ್ ಆಗಿಬಿಡ್ತಾ ಇದೆ. ಬಟ್ ಗೋಲ್ ಇದೆ 3 ಅವರ್ಸ್ ಮಾಡಬೇಕು ಅಂತ ಒಬ್ಬರು ಬಂದರು. ಡೀಟೇಲ್ಡ್ ಆಗಿ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿದ್ರೆ ತುಂಬ ವಿಷಯಗಳು ಹೊರಗೆ ಬಂತು. ಒಂದು, ಅವರಿನ್ನೂ ನಾನ್ ವೆಜ್ ಬಿಟ್ಟಿಲ್ಲ. ನಾನು ಹೇಳಿದ ತಕ್ಷಣ ಈ ಕ್ಷಣದಿಂದ ಬಿಡ್ತಾ ಇದ್ದೀನಿ ಅಂತ ಇವಾಗ ಬಿಟ್ಟರು. ಎರಡನೇದು, ಲೈಫಲ್ಲಿ ಗೋಲ್ ಇಲ್ಲ, ಏನೋ ಬದುಕ್ತಾ ಇದ್ದೀನಿ, ಆ ಥರ ಇದ್ರು. ಇನ್ನೊಂದು ನೋಡಿದ್ರೆ ಬಾಡಿ ಪೇನ್ಸ್ ಇದೆ, ಎಸ್ಪೆಷಲಿ ಕಾಲಲ್ಲಿ ತುಂಬ ಪೇನ್ಸ್ ಜಾಸ್ತಿ ಇದೆ ಅಂದರು. ಇದು ಎಲ್ಲಿಂದ ಇದು ಬರ್ತಾ ಇದೆ ಅಂದರೆ, ಲೋಯರ್ ಚಕ್ರಾಸಲ್ಲಿ ಎನರ್ಜಿ ಸ್ಟ್ಯಾಗ್ನೆಂಟ್ ಆಗಿದ್ರೆ ಅದು ಡಿಸ್ಟ್ರಿಬ್ಯೂಟ್ ಆಗಲ್ಲ, ಕೆಳಗೆ ಹೊಡೆಯುತ್ತೆ, ಅದು ಲೆಗ್ ಪೇನ್ಸ್ ಬರುತ್ತೆ. ಯಾವಾಗ ಚಕ್ರ ಅಲೈನ್ಮೆಂಟ್ ಚೆನ್ನಾಗಿರುತ್ತೋ, ಯಾವಾಗ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿರುತ್ತೋ, ಆ ಪೇನ್ಸ್ ಕೆಳಗೆ ಇರಲ್ಲ. ಇದು ಯಾವಾಗ ನಾನು ಡಯಾಗ್ನೈಸ್ ಮಾಡಿದ್ದೀನಿ, ಅನಲೈಸ್ ಮಾಡಿದ್ದೀನಿ. ಸೊ ನಾನ್ ವೆಜ್ಜು ಸ್ಟಾಪ್ ಮಾಡಿದ್ರು. ಈಗ ಸೌಂಡ್ ಹೀಲಿಂಗ್ ಆದಮೇಲೆ ಅವ್ರ ಮುಖದಲ್ಲಿ ಒಂದು ನಗು ಬಂತು, ಹೋಪ್ ಬಂದಿದೆ. ಯಾಕೆಂದರೆ 2ನೇ ಚಕ್ರದಲ್ಲಿ ಎನರ್ಜಿ ಇದೆ, ಬಟ್ ಫಸ್ಟ್ ಚಕ್ರ ಮಿಸ್ ಅಲೈನ್ ಆಗಿದೆ. ಅವಾಗ ಏನಾಗುತ್ತೆ, ಏನೋ ಇರಬೇಕಾ ಬೇಡವಾ, ಗೋಲ್ ಇರ್ಬೋದು, ಬಟ್ ಗೋಲ್ಗೆ ಎನರ್ಜಿ ಇರಬೇಕಲ್ವ. ಇದು ಮಾಡಬೇಕು ಅದು ಮಾಡಬೇಕು ಅಂತ ತುಂಬ ಥಾಟ್ಸ್ ಇರ್ಬೋದು, ಬಟ್ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಇರಬೇಕಲ್ವ. ಸೊ ಕೊನೆಯದಾಗಿ ನಾವು ನೋಡಿದರೆ ಈ 6 ಚಕ್ರಾಸು, 7ನೇದು ಸ್ಥಿತಿ, ಇದು ಸೇವೆ ಜ್ಞಾನದಿಂದಾನೇ ಡೆವಲಪ್ ಆಗುತ್ತೆ. ನೀವು ಪುಸ್ತಕ ಓದಬೇಕು. ನಾನು ನನ್ನ ವಿಸ್ಡಮ್ ಸೆಷನ್ಸ್ ಎಲ್ಲ ಆಲ್ರೆಡಿ ಎಲ್ಲ ಕೊಟ್ಟಿದ್ದೀನಿ. ಎಷ್ಟೋ ಕಡೆ ಸೇವೆ ಹೋಗಿ ನಾವು ಧ್ಯಾನ ಹೇಳ್ಕೊಡೋಕ್ಕೂ ಅವಕಾಶಗಳಿದೆ. ನನಗೆ ಯಾರೂ ಗೊತ್ತಿಲ್ಲ ಎಲ್ಲಿ ಹೋಗಿ ನಾನು ಧ್ಯಾನ ಪ್ರಚಾರ ಮಾಡಬೇಕು ಅಂದರೆ, ಒಬ್ಬ ಸಂಸ್ಥೆ ಇದೆ, ಗಿಡ ನಡ್ತಾ ಇದ್ದಾರೆ, ಹೋಗಿ ಅಲ್ಲಿ ಗಿಡ ನಟ್ರಿ. ಅವ್ರ ಸಂಸ್ಥೆ ಒಳಗೆ ಹೋಗಿ ಎಲ್ಲರೂ ಒಂದು 10 ನಿಮಿಷ ಗಿಡ ಹತ್ರ ಧ್ಯಾನ ಮಾಡೋಣ ಅಂದರೆ ಯಾಕೆ ಮಾಡಲ್ಲ? ಮನಸ್ಸಿದ್ರೆ ದಾರಿಗಳು ಸಿಗುತ್ತೆ. ವೃದ್ಧಾಶ್ರಮಗಳಿದೆ, ಅನಾಥಾಶ್ರಮಗಳಿದೆ. ಎಷ್ಟೋ ನಾವು ಮಾಡಬೇಕು ಅಂತ ಹೃದಯದಲ್ಲಿ ಒಂದು ಸಂಕಲ್ಪ ಬಂದರೆ ದಾರಿಗಳು ಸಿಗುತ್ತೆ. ದಾರಿ ಸಿಕ್ಕರೆ ನಾನು ಹೋಗ್ತೀನಿ ಅಂದರೆ ದಾರಿ ಯಾವಾಗಲೂ ಬರಲ್ಲ. ಒಂದು ಅಜ್ಜೆ ನೀವು ಮುಂದೆ ಇಟ್ಟರೆ 100 ಓಪನ್ ಆಗುತ್ತೆ ಡೋರ್ಸು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆ ಥರ ಫಸ್ಟ್ ಡೇ ನಾನು ಅವ್ರದ್ದು ಫಸ್ಟ್ 2 ಚಕ್ರಾಸ್ ಮಾತ್ರ ವರ್ಕ್ ಮಾಡಿದ್ದೀನಿ. ಸೌಂಡ್ ಹೀಲಿಂಗ್ ನಾನು ಹೀಲ್ ಮಾಡಿಲ್ಲ, ಸೌಂಡ್ ಹೀಲ್ ಆಗಿದೆ. ನಿನ್ನೆ ನನಗೊಂದು ಕನಸು ಬಂತು, ಬೆಳಗ್ಗೆ ಬಂತು, ಎದ್ದೊಳಗೆ ಮುಂಚೆ ಬಂತು. ಅಲ್ಲಿ ಒಂದು ಟೇಬಲಲ್ಲಿ ಒಂದು 8 ಜನ ಕೂತ್ಕೊಂಡಿದ್ರು. ನಾನು ಜಸ್ಟ್ ಪಾಸ್ ಆಗ್ತಾ ಒಬ್ಬರನ್ನು ನೋಡಿ ಹೇಳಿದ್ದೀನಿ, ನಿಮಗೆ ತುಂಬ ಕೋಲ್ಡ್ ಕಾಫಿ ಇದೆ ಅಲ್ವಾ ಅಂತ. ಹೇಳಿದ ತಕ್ಷಣ ಹೌದು ಅಂದರು. ನಾನು ಕಣ್ಣು ಮುಚ್ಕೊಂಡು 2 ಸೆಕೆಂಡಲ್ಲಿ ಅವ್ರು ಕೋಲ್ಡ್ ಕಾಫಿ ಹೋಯ್ತು. ಅವ್ರಿಗೆ ಹೇಳಿದ್ರು, ನೀವು ನನಗೆ ಹೀಲ್ ಮಾಡಿದ್ರಲ್ವಾ, ಎನರ್ಜೀಸ್ ಕೊಟ್ರಲ್ವಾ ಅಂತ ಹೇಳಿದ್ರು. ನಾನು ಅವಾಗ ಹೇಳಿದ್ನಿ, PSSM 18 ಸೂತ್ರಗಳು ಯಾವಾಗಲೂ ನಾನು ದಾಟಲ್ಲ, ನಾನು ಹೀಲ್ ಮಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಕೇಳಿದ್ರು, ಮತ್ತೆ ನೀವು ಹೀಲ್ ಮಾಡಿಲ್ಲ ಅಂದ. ಮತ್ತೆ ಹೆಂಗೆ ಹೋಯ್ತು ನನ್ನ ಕೋಲ್ಡು ಅಂದರೆ, ಕ್ವಾಂಟಮ್ ಆರ್ಗನ್ ರೆಸನೆನ್ಸ್ ಅಂತ ನಾನು ಒಂದು ಟೆಕ್ನಿಕ್ ಯೂಸ್ ಮಾಡಿದ್ದೀನಿ.
ಒಂದು ಸಜೆಷನ್ಸ್ ಕೊಟ್ಟಿದ್ದೀನಿ. ನಿಮ್ಮೊಳಗೆ ಇರೋ ಆರ್ಗನ್ಸ್ಗೆ ನಾನು ಸಜೆಷನ್ ಕೊಟ್ಟಿದ್ದೀನಿ, ಅದು ಅಲ್ಲಿ ಸರಿಯಾಗಿದೆ ಅಂತ ಹೇಳಿದ್ದೀನಿ. ಬೆಳಗ್ಗೆ ಎದ್ದಿನ ತಕ್ಷಣ ಈ ಡ್ರೀಮ್ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡಿದ್ದೀನಿ. ನಾವು ನೆಗೆಟಿವ್ ಡ್ರೀಮ್ಸು ಅನ್ನೆಸೆಸರಿ ಅನಲೈಸ್ ಮಾಡಬಾರ್ದು. 99% ಅದೇ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಎ ನೆಗೆಟಿವ್ ಡ್ರೀಮ್. ಇದು ಐದರ್ ನನ್ನ ಸೋಲ್ ಮೆಮೊರಿಯಿಂದ ಬಂದಿದೆ, ಇಲ್ಲ ಅಂದರೆ ಇಂಟ್ಯೂಟಿವ್ ಡೌನ್ಲೋಡ್ ಅಂತ. ಅಂದರೆ ನೆಕ್ಸ್ಟು ನಾನು ಏನೇನು ಮಾಡಬೇಕು ಅನ್ನೋದಕ್ಕೆ ಗೈಡೆನ್ಸ್ ಬರ್ತಾ ಇದೆ ನನಗೆ. ಸೊ ಯಾವಾಗ ಅದು ಬಂದಿದೆಯೋ ಅದನ್ನು ನಾನು ಮಾಡೋ ಈ ಒಂದು ವರ್ಕ್ಸಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಕ್ಕೆ ಒಂದು 1 hour ನಾನು ವರ್ಕೌಟ್ ಮಾಡಿದ್ದೀನಿ. ಚೆನ್ನಾಗಿ ಒಂದು ಫ್ರೇಮ್ ವರ್ಕ್ ಬಂದಿದ್ದು. ಯಾವಾಗ ನಮ್ಮ ಚಕ್ರಾಸ್ ಅಲೈನ್ ಆಗಿರುತ್ತೋ, ಎನರ್ಜೀಸ್ ಚೆನ್ನಾಗಿರುತ್ತೋ, ಅವಾಗ ನಮ್ಮ ಲೈಫಲ್ಲಿ ನಾವು ಮಾಡೋ ಪ್ರತಿಯೊಂದು ವಿಷಯನೂ ಕ್ಲಾರಿಟಿ ಬರುತ್ತೆ, ಗೋಲ್ಸ್ ಅಲೈನ್ ಆಗಿರುತ್ತೆ, ಎನರ್ಜೀಸ್ನೂ ಇರುತ್ತೆ. ಯಾವಾಗ ನಮ್ಮೊಳಗೇನೆ ಅಲೈನ್ಮೆಂಟ್ ಇಲ್ವೋ ಡಿಸ್ಟರ್ಬೆನ್ಸ್ ಬರುತ್ತೆ, ಪೇನ್ಸ್ ಬರುತ್ತೆ, ಕನ್ಫ್ಯೂಷನ್ಸ್ ಬರುತ್ತೆ. ನಮ್ಮ ಲೈಫಲ್ಲಿ ನಮಗೆ ಕ್ಲಾರಿಟಿ ಇರಬೇಕು, ಎನರ್ಜಿ ಇರಬೇಕು, ಚಕ್ರ ಅಲೈನ್ಮೆಂಟು ಇರಬೇಕು. ಪ್ರತಿಯೊಂದೂ ಪ್ರತಿ ದಿವಸನೂ ಒಂದ್ಸತಿ ಆಗಿದ್ರೆ ಅದು ಪರ್ಮನೆಂಟ್ ಅಲ್ಲ. ಒಂದು ಕಡೆ ಹೋಗ್ತೀವಿ, ಒಬ್ಬರ ಹತ್ರ ಮಾತಾಡ್ತೀವಿ, ಒಂದು ಸೆಷನ್ ಮಾಡಿ ಬರ್ತೀವಿ, ಎಲ್ಲೋ ಒಂದು ಊಟ ಮಾಡ್ತೀವಿ, ಚೆಕ್ ಮಾಡ್ಕೋಬೇಕು ನಮ್ಮನ್ನು ನಾವು, ಕರೆಕ್ಟ್ ಇದೆಯಾ ಅಲ್ಲ ಕರೆಕ್ಟ್ ಇದೆಯಾ ಅಂತ ಸೆಲ್ಫ್ ಚೆಕಿಂಗ್ ಮಾಡಬೇಕು. ಯಾವಾಗ ಅವೇರ್ನೆಸ್ಗೆ ಬರುತ್ತೋ ಸೆಲ್ಫ್ ಫೀಲಿಂಗ್ ಆಗುತ್ತೆ. ಪ್ರತಿ ಕ್ಷಣ ಅಂಟಿಲ್ ದ ಲಾಸ್ಟ್ ಬ್ರೆತ್ ಇದನ್ನು ನಾವು ಮಾಡ್ತಾ ಇದ್ರೆ ಮಾತ್ರ ಈ ಪಾತಲ್ಲಿ ನಾವು ಇರೋಕೆ ಸಾಧ್ಯ ಆಗುತ್ತದೆ. ಅಂಡ್ ಪ್ರತಿ ದಿವಸನೂ 1% ನಾವು ಇಂಪ್ರೂವ್ ಆಗ್ತಾ ಹೋಗ್ಬೇಕು. 1% ಸಾಕು, ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು ನಮ್ಮೊಳಗೆ. ಸುಮಾರು 1 ತಿಂಗಳಾಯಿತು ನಾನು ಮತ್ತೆ ಈ ಸೌಂಡ್ ಹೀಲಿಂಗ್ಸ್ ಮುಟ್ಟಿ. ಈ 1 ತಿಂಗಳಾದ್ಮೇಲೆ ನನಗೆ ಏನು ಚೇಂಜಸ್ ಬಂದಿದೆ ಅಂತ ಇವಾಗ ನೋಡ್ತಾ ಇದ್ದರೆ ನನ್ನ ಚೇಂಜಸ್ ನನಗೆ ಅರ್ಥ ಆಯಿತು, ಖುಷಿ ಆಯಿತು. ಆ ಥರ ನಾವು ಇಂಪ್ರೂವ್ ಆಗಿದ್ರೆ ನಮ್ಮ ನೆಟ್ವರ್ಕಲ್ಲಿ ಇರೋ ಪ್ರತಿಯೊಬ್ಬರು ಇಂಪ್ರೂವ್ ಆಗ್ತಾರೆ. ಪ್ರತಿಯೊಬ್ಬರಿಗೆ ಅಡಿಷ್ನಲ್ ಎನರ್ಜಿ ಅನ್ನೋದು ಸಿಗುತ್ತೆ. ಹಾಸನ ಯಜ್ಞಕ್ಕೆ ಬಂದಿರೋ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಆ 3 hours ಮೆಡಿಟೇಷನಲ್ಲಿ ಎಷ್ಟೋ ಜನಕ್ಕೆ ಆ ಎನರ್ಜೀಸ್ ಅನ್ನೋದು ಏನು ಅಂತ ಗೊತ್ತಾಗಿದೆ. ತುಂಬ ಜನಕ್ಕೆ ಆ ಇನ್ನರ್ ಹ್ಯಾಪಿನೆಸ್ ಅನ್ನೋದು ಬಂದಿದೆ, ಕಾಯಿಲೆಗಳು ವಾಸಿ ಆಗಿದೆ. 3 hours ಕೂತಿದ್ರು. ಆ ಯಜ್ಞ ಫಲ ಇಲ್ಲಿ ನನಗೆ ತುಂಬ ಗುಡ್ ನ್ಯೂಸ್ ಬರ್ತಾ ಇದೆ. ಒಂದೊಂದು ನಿಧಾನಕ್ಕೆ ನಾನು ರಿವೀಲ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಬೇಕು, ಆ ಫಲಗಳು ಬೇಕು. ಅವಾಗ ಲೈಫ್ ಸಿಂಪಲ್ ಆಗುತ್ತೆ, ನಾವು ಜಾಸ್ತಿ ಮಾಡೋಕೆನೂ ದಾರಿಗಳು ಸಿಗುತ್ತೆ. ಈ ಯಜ್ಞಕ್ಕೆ ನಾನು ಇನ್ವೈಟ್ ಮಾಡೋಕೆ ಹಾಸನಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ಹೋಗಿದ್ದೀನಿ. ಅವಾಗ ಏನಾಗಿದೆ ಅಂದರೆ ಕಾಶ್ಮೀರಲ್ಲಿ ಈ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಲ್ವಾ, ಆವಾಗ ಅವರು IAS ಆಫೀಸರ್ಸು ಅವರು ಹೇಳಿದ್ರು, ಇದು ಧ್ಯಾನ ಮಾಡೋ ಸಮಯ ಅಲ್ಲ, ರಿಟಾಲಿಯೇಟ್ ಮಾಡಬೇಕು. ಏನು ಗುರುಗಳೇ, ಈ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರೆ ಆಗಲ್ಲ ಅಂತ ಅಂದರು. ಆದ್ರೂ ನಾನು ಏನು ಮಾತಾಡಿಲ್ಲ. ದೊಡ್ಡವರು ಫ್ಲೈಯರ್ ಕೊಟ್ಟು ಈ ಈವೆಂಟ್ಗೆ ಇನ್ವೈಟ್ ಮಾಡಿ ಸುಮ್ಮನೆ ಬಂದಿದ್ದೀನಿ. ನಮ್ಮ ಹಾಸನ ಯಜ್ಞ ಆದಮೇಲೆ ಪ್ರತಿಯೊಂದು ನ್ಯೂಸ್ ಪೇಪರಲ್ಲಿನೂ ತುಂಬ ಪಾಸಿಟಿವ್ ಆಗಿ ನಾನು ಏನೇನು ಮಾತಾಡಿದ್ನೋ ಪ್ರತಿಯೊಂದು ಪದಾನೂ ರೆಕಾರ್ಡ್ ಆಗಿ ಬಂದಿದೆ. ಇದರಲ್ಲಿ 2 ಕಲಿಯೋದಿದೆ. ಅದೆಲ್ಲ ಓದಿ ಆ ಮೇಡಮು ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ರೆಗ್ಯುಲರ್ ಆಗಿ ಬಂದು ಆ ಜನಕ್ಕೆ ಸೆಷನ್ಸ್ ಕೊಡಬೇಕು ಅಂತ ರಿಕ್ವೆಸ್ಟ್ ಕೊಟ್ಟರು. ದಾರಿ ಓಪನ್ ಆಗಿದೆ. ಇನ್ನೊಂದು ನೋಡಿ, ನಾನು ಬಾಯಿಂದ ಮಾತಾಡಿದ ಪ್ರತಿಯೊಂದು ಪದಾನೂ ನ್ಯೂಸ್ ಪೇಪರಲ್ಲಿ ಬಂದಿದೆ. ಅಂದರೆ ವಾಕ್ಕ್ಷೇತ್ರ ಹೆಂಗೆ ಪರ್ಫೆಕ್ಟ್ ಆಗಿರ್ಬೇಕು, ನಮಗೆ 1 word ರಾಂಗ್ ಇದ್ರೂ ರೆಕಾರ್ಡ್ ಆಗುತ್ತೆ. ಅಷ್ಟೊಂದು ಪರ್ಫೆಕ್ಷನು, ಕ್ಲಾರಿಟಿಯಿಂದ ನಾವು ಮಾತಾಡಬೇಕು, ಇಲ್ಲಾಂದರೆ ಮಾತಾಡಬಾರದು. ಒಂದು ಮಿಸ್ಗೈಡೆನ್ಸ್ ನಾವು ಮಾಡಿದರೆ ಇಲ್ಲಿ ಎಷ್ಟು ಡ್ಯಾಮೇಜ್ ಆಗುತ್ತೋ ಅಲ್ಲಿನೂ ಅಷ್ಟೇ ಡ್ಯಾಮೇಜ್ ಆಗುತ್ತೆ. ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ಗೊತ್ತಿಲ್ಲ ಅಂತ ಹೇಳಿ, ತಿಳ್ಸ್ಕೊಂಡು ಹೇಳ್ತೀನಂತ ಹೇಳಿ, ತಪ್ಪಿಲ್ಲ. ಯಾಕೆಂದರೆ ವಿ ಆರ್ ಆಲ್ ಸ್ಟೂಡೆಂಟ್ಸ್ ಆಫ್ ಸ್ಪಿರಿಚುವಾಲಿಟಿ. ಲೈಫ್ ಲಾಂಗ್ ಇದೆ ನಮಗೆ ಕಲಿಯೋಕೆ. ಯಾಕೆ ಅರ್ಜೆಂಟ್? ಕವರಪ್ ಮಾಡಬೇಡ. ಗೊತ್ತಿಲ್ಲ ಅಂದ್ರೂ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗಲ್ಲ, ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಯಾವಾಗಲೂ ಬರಬಾರ್ದು. ಗೊತ್ತಿದ್ರೆ ಹೇಳಿ, ಇಲ್ಲ ಅಂದರೆ ಎಷ್ಟು ಗೊತ್ತೋ ಅಷ್ಟೇ ಹೇಳಿ, ಇಲ್ಲ ಅಂದರೆ ನಾನು ತಿಳ್ಸ್ಕೊಂಡು ಹೇಳ್ತೀನಿ ಅಂತಲೂ ಹೇಳಿ, ಪರವಾಗಿಲ್ಲ. ಸ್ಪಿರಿಚುವಲ್ ಈಗೋ ಬೇಡ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ತುಂಬ ಖುಷಿ ಆಗ್ತಾ ಇದೆ. ನನ್ನೊಳಗೆ ಇರೋ ಬದಲಾವಣೆ, ನನ್ನೊಳಗೆ ಇರೋ ಚೇಂಜಸ್ ನಾನು ನೋಡೋಕೆ ಶುರು ಮಾಡಿದ್ದೀನಿ ಇವತ್ತು. ತುಂಬ ಖುಷಿ ಆಗ್ತಾ ಇದೆ. ಈ ಹೊಸ ಎನರ್ಜಿಯಿಂದ, ಹೊಸ ಕ್ಲಾರಿಟಿಯಿಂದ ಧ್ಯಾನ ಸುವರ್ಣ ಕರ್ನಾಟಕ ಖಂಡಿತವಾಗಿ ಆಗುತ್ತೆ. ಡಿಸೆಂಬರ್ 21 ಶಿವಮೊಗ್ಗ ವರ್ಲ್ಡ್ ಮೆಡಿಟೇಷನ್ ಡೇ. ಇವತ್ತಿಂದಾನೇ ನಾನು ಎನರ್ಜಿ ಫೋಕಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಮಧ್ಯದಲ್ಲಿ ಬುದ್ಧ ಪೌರ್ಣಿಮಾ ಇದೆ, ಪಿರಮಿಡ್ ವ್ಯಾಲಿಯಲ್ಲಿ ಇದೆ, ಹುಬ್ಳಿಯಲ್ಲಿ ಇದೆ. ಇನ್ನೂ 2-3 ಚಿಕ್ಕ ಚಿಕ್ಕ ಮಿನಿ ಯಜ್ಞಾಸನು ಮಾಡ್ತೀವಿ. ಬಟ್ ಮೇಯ್ನ್ ನನ್ನ ದೃಷ್ಟಿ ಶಿವಮೊಗ್ಗ. ಈಗ ನವೆಂಬರಲ್ಲಿ ಇನ್ನೊಂದು ಈಜಿಪ್ಟ್ ಗೀಜಾ ಪಿರಮಿಡ್ ಟೂರ್ ಒಂದು ಹಾಕೋಣ ಅಂತ ಬಂದಿದೆ. ಈ ಸತಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲರೂ
8-10 ದಿವಸ ಲೀವ್ಸ್ ಕೊಟ್ಟು ಬರೋಕ್ ಆಗ್ತಾ ಇಲ್ಲ ಅಂತ ಫೀಡ್ಬ್ಯಾಕ್ ಬಂದಿದೆ. ಅದಕ್ಕೆ ಕೊನೆ 3 ದಿವಸ ಮಾತ್ರ 3 ಡೇಸು ಯಾರಿಗೂ ಸಾಧ್ಯ ಆಗುತ್ತದೋ ಅವರು ಬರ್ಬೋದು. ಆ ಥರ ಒಂದು ಸ್ಪೆಷಲ್ ಪ್ಯಾಕೇಜ್ ಕ್ರಿಯೇಟ್ ಮಾಡ್ತಾ ಇದೀವಿ. ಬರೀ ಬಂದು ಅಲ್ಲಿ ಧ್ಯಾನ ಮಾಡಿಕೊಂಡು ಆ ಪ್ಲೇಸ್ ಒಂದು ನೋಡ್ಕೊಂಡು ಹೋಗೋ ಥರ. ಬಡ್ಜೆಟ್ನು ಕಮ್ಮಿ ಇರುತ್ತೆ, ಡ್ಯೂರೇಷನು ಕಮ್ಮಿ ಇರುತ್ತೆ. ಯಾಕಂದರೆ ಕೆಲವೊಬ್ಬ ಗೌರ್ಮೆಂಟ್ ಅಫಿಷಿಯಲ್ಸ್ ಹೇಳಿದ್ರು 8 ದಿವಸ ಅಂದರೆ ಲೀವ್ಸ್ ಕೊಡಲ್ಲ ಸರ್, 2, 3, 4 ದಿವಸ ಅಂದರೆ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಅದನ್ನು ವರ್ಕೌಟ್ ಮಾಡ್ತಾ ಇದ್ದೀನಿ. ನನ್ನ ಗುರಿ ಏನಂದರೆ ಕರ್ನಾಟಕದಲ್ಲಿ ಇರೋ ಪ್ರತಿಯೊಬ್ಬರೂ ಒಂದ್ಸತಿ ಅದು ಬಂದು ಆ ಈಜಿಪ್ಟ್ ಗೀಜಾ ಪಿರಮಿಡ್ ಕೈರೋ ಅಲ್ಲಿ 2 ಕಾಸು ಧ್ಯಾನ ಮಾಡಬೇಕು ಅನ್ನೋದು ನನ್ನ ಗುರಿ. ಅದು ಖಂಡಿತವಾಗಿ ಆಗುತ್ತೆ. ಈ ಸತಿ ಎಷ್ಟು ಜನ ಬರ್ತಾರೋ ಅನ್ನೋ ಕೌಂಟರ್ ನನಗೆ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಯಾವ ವಿಷಯಕ್ಕೂ ಅದ್ರ ಬಾದ್ರ ಬೇಡ, ನಿಧಾನಕ್ಕೆ ಮಾಡಿ 1% ಡೈಲಿ ನಾವು ಇಂಪ್ರೂವ್ ಆಗಿದ್ರೆ ಸಾಕು. ಥ್ಯಾಂಕ್ ಯು ವೆರಿ ಮಚ್.